ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಬಾಯಿಗೆ ರುಚಿಯಾದಂತಹ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ, ರುಚಿಯಾದಂತಹ ಒಂದು ಅಡುಗೆ ಮಾಡ್ತಾಯಿದ್ದೀನಿ. ಇದರ ತುಣುಕುಗಳು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಏನೆಲ್ಲ ಬೇಕು ಅಂತ ನೋಡೋಣ. ಇದಕ್ಕೆ ಬೇಕಾಗಿದೆ ತೆಂಗಿನಕಾಯಿ. ಒಂದು ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ನೀರು ಇಟ್ಕೋಬೇಕು. 1 ಗ್ಲಾಸಷ್ಟು ಬಿಸಿ ನೀರು ಇಟ್ಕೊಂಡು ನೋಡಿ, ತೆಂಗಿನ ಹಾಲು ಫಿಲ್ಟ್ರ್ ಮಾಡ್ಕೊಳ್ಳೋದು. ಫಸ್ಟು ನಾನು ತೆಂಗಿನಕಾಯಿ ರುಬ್ಬಿರೋದು ಸ್ವಲ್ಪ ನೀರು ಹಾಕಿ ಇದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಮತ್ತೆ ಬಿಸಿ ನೀರು ಸ್ವಲ್ಪ ಹಾಕ್ಕೊಂಡು, ಬೆಚ್ಚಗಿರೋ ಬಿಸಿ ನೀರು ಹಾಕ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಕಿವುಚ್ಕೋಬೇಕು. ನೋಡಿ, ಈ ಥರ ಹಾಕ್ಕೊಂಡು ಮಾಡಿದ್ರೆ ತೆಂಗಿನಕಾಯಲ್ಲಿರುವ ಹಾಲು ಚೆನ್ನಾಗಿ ಎಳೆಯುತ್ತೆ. ಅದಕ್ಕೆ ಉಗುರೆಚ್ಚು ನೀರು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಬೇರೆ ಹಾಲಾಗೇ ಇದೆ. ತುಂಬ ಚೆನ್ನಾಗಿದೆ ತೆಂಗಿನಕಾಯಿ, ಮತ್ತು ಹಾಲೂ ಅಷ್ಟೇ ಚೆನ್ನಾಗಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಇರೋರು ಈ ಥರ ಒಂದು ಅಡುಗೆ ಮಾಡಿಕೊಂಡು ತಿನ್ಬೋದು. ಖಾರ ಇಲ್ಲದೆ ಇರುವಂಥದ್ದು ಮತ್ತು ಖಾರ ಬೇಕಾಗಿದ್ದರೂ ನಾವು ಆಲ್ಟ್ರೇಷನ್ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕನ್ಸುತ್ತೋ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಉಪಯೋಗಿಸ್ಕೊಳ್ಳಿ. ಅರ್ಧ ಕಟ್ಟಷ್ಟು ಪುದೀನಾನ ಬಿಡಿಸಿಟ್ಕೊಂಡಿದ್ದೀನಿ, ನೀರಲ್ಲಿ ನೆನೆ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 8ರಿಂದ 10 ತೊಗೊಂಡಿದ್ದೀನಿ. ಚಕ್ಕೆ ಒಂದು 3 ಇಂಚು ತೊಗೊಂಡಿದ್ದೀನಿ. ಸೋಂಪು 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಲವಂಗ 10 ತೊಗೊಂಡಿದ್ದೀನಿ. ಮತ್ತು ಬಿರಿಯಾನಿ ಎಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ನಾನು ಅಡುಗೆಗೆ ಒಂದು ದೊಡ್ಡ ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ನಾನು ಈ ಮಸಾಲೆ ಇಟ್ಟಿದ್ದೀನಿ, ಅದನ್ನೆಲ್ಲ ಒಂದೊಂದಾಗಿ ಹಾಕ್ಕೊಂಡೆ. ಎಲ್ಲನೂ ಕಲಿಸ್ಕೊಂಡಿದ್ದೀನಿ. ಮತ್ತು ಹಸಿ ಬಟಾಣಿನೂ ಸೇರಿಸ್ಕೊಂಡೆ. ಇದು ಫ್ರೆಶ್ ಹಸಿ ಬಟಾಣಿಯಲ್ಲಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಬಟಾಣಿ ಅಂತೂ ಕಂಪಲ್ಸರಿ ಇರಲೇಬೇಕು. ಇದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೋಬೇಕು. ಮತ್ತು ಪುದೀನಾನು ತೊಳೆದಿಟ್ಕೊಂಡಿದ್ದೀನಿ, ಪುದೀನಾನು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. 2 ಈರುಳ್ಳಿಯಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಬೇಕಾದರೆ ಆಪ್ಷನಲ್ಲು ಈರುಳ್ಳಿ ಹಾಕಿದ್ರೂ ಹಾಕ್ಬೋದು, ಇಲ್ಲದಿದ್ದು ತೊಂದರೆ ಇಲ್ಲ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೋಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಫ್ರೆಶ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಗ್ತಾನೆ ನಾನು ರುಬ್ಬಿಟ್ಟಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು 2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಫ್ರೈ ಆಗ್ತಾಯಿದೆ, ಒಳ್ಳೆ ಪರಿಮಳ ಬರ್ತಾಯಿದೆ. ಈಗ ಅಕ್ಕಿನ ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರಲ್ಲಿ ಇಟ್ಟು ಇವಾಗ ಹಾಲನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ತೆಂಗಿನ ಹಾಲು 3.5 ಗ್ಲಾಸಷ್ಟಿದೆ. ನೋಡಿ, 1.5 ಗ್ಲಾಸಷ್ಟು ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಲೆಕ್ಕ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಡುಗೆ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಆ ಅಕ್ಕಿನ ಬಳಸ್ಕೊಳ್ತಾ ಇದ್ದೀನಿ ಅಂದರೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ತೊಗೊಂಡು ಮಾಡ್ಕೊಳ್ಳಿ. ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಅಕ್ಕಿ. ಇದಕ್ಕೆ ಹೆಂಗೆ ನೀರು ಬೇಕಾಗುತ್ತೆ ನಂಗೆ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನಾನು ನೀರು ಸ್ವಲ್ಪ ಜಾಸ್ತಿ ಆದ್ರೂ ಅದು ಸ್ಟೀಮ್ ಹೇಗೆ ಬೇಕೋ ಅದು ನೋಡಿಕೊಂಡು ಮಾಡ್ಕೊಳ್ತೀನಿ. ಕುಕ್ಕರು ಜಾಸ್ತಿ ವಿಷಲ್ ಮಾಡೋಕ್ಕೆ ಬರಲ್ಲ. ಸ್ವಲ್ಪ ನೀರು ಜಾಸ್ತಿ ಆದರೆ ಸ್ವಲ್ಪ ವಿಷಲ್ ಕಡಿಮೆ ಮಾಡಿ ನಾನು ಇಮಿಡಿಯೇಟಾಗಿ ಕೆಳಗಡೆ ಇಳಿಸ್ಕೊಂಡ್ಬಿಡ್ತೀನಿ ಒಂದು ವಿಷಲ್ ಆಗಿದ ತಕ್ಷಣವೇ. ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರ ಅಡುಗೆ ಅಂತ ಹೇಳಿದ್ರೆ ನಾನು ಹೇಳೋ ಪ್ರಕಾರ ನೀವು ಅಡುಗೆನ ಮಾಡ್ಕೊಳ್ಳಿ. ಸ್ವಲ್ಪ ಕುದೀಲಿಕ್ಕೆ ಬರಬೇಕು. ಆಗ ನಾವು ಅಕ್ಕಿನೂ ಅದರಲ್ಲಿ ಸೇರಿಸ್ಕೋಬೇಕು. ಇದು ಕುದೀಲಿ. ಫಸ್ಟು ಕುದಿಯೋಕ್ಕೆ ಬರೋಕ್ಕೆ ಮುಂಚೆನೇ ನಾನು ಅಕ್ಕಿನ ಸೇರಿಸ್ಕೊಳ್ತೀನಿ. 3.5 ಗ್ಲಾಸಷ್ಟು ಹಾಲು ಆಗಿದೆ. ಇದ್ರ ಜೊತೆ ನಾನು 1.5 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಳ್ತಾಯಿದ್ದೀನಿ. ಹಾಲು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಇದೆ, ತೊಂದರೆ ಇಲ್ಲ. ಅದು ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಅನ್ನ ಚೆನ್ನಾಗಾಗುತ್ತೆ. 1 ವಿಷಲ್ಗಿಟ್ಟು ಹಾಗೆ ಇಮಿಡಿಯೇಟಾಗಿ ಓಪನ್ ಮಾಡಿದೆ. ಅನ್ನಕ್ಕೆ ಸರಿಯಾಗಿರುತ್ತೆ. ಲೇಟಾಗಿ ಮಾಡಬೇಡಿ, ನೀವು ಲೇಟಾಗಿ ತೆಗಿಬೇಡಿ. ಲೇಟಾಗಿ ತೆಗೆದ್ರೆ ಚೆನ್ನಾಗಿ ಅನ್ನ ಬೆಂದೋಗ್ಬಿಟ್ಟು ಮೆತ್ತಗೆ ಆಗ್ಬಿಡುತ್ತೆ. ಅದರಿಂದ ನೋಡಿ, ನಾನು 3.5 ಗ್ಲಾಸಷ್ಟು ತೆಂಗಿನ ಹಾಲು ಹಾಕ್ಕೊಂಡಿದ್ದೀನಿ. 1.5 ಗ್ಲಾಸಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಹಾಕಿ ಕಲಿಸ್ಕೊಳ್ಳೋದು. ಸ್ವಲ್ಪ ಕುದಿ ಬಂದಂಗೆ ಟೇಸ್ಟ್ ನೋಡ್ಕೊಳ್ಳೋಣ. ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡೋಣ. ಇದು ಖಾರ ಸ್ವಲ್ಪ ಕಡಿಮೆನೇ ಇರುತ್ತೆ, ಮತ್ತು ಉಪ್ಪು ಟೇಸ್ಟ್ ಸರಿ ಇದ್ದರೆ ಇದಕ್ಕೆ ಕುದಿ ಬರೋಕ್ಕೆ ಮುನ್ನನೇ ನಾನು ಕುಕ್ಕರ್ ಮುಚ್ಚಳ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಯಾಕಂದರೆ ಇದು ಹಾಲು ಹಾಗೆ ಒಡೆದೋಗುತ್ತೆ, ಒಡಿಬಾರ್ದು ಹಾಲು. ಅಕ್ಕಿ ಹಾಕಿದ ತಕ್ಷಣ ಅನ್ನ ಕಲಿಸ್ಕೋಬೇಕು. ಕಲಿಸ್ಕೊಂಡು ಕುದಿಯೋಕ್ಕೆ ಮುನ್ನ ನಾವು ಫಸ್ಟು ರುಚಿ ನೋಡ್ಕೊಳ್ಳೋಣ, ಉಪ್ಪು ಖಾರ ಸರಿ ಇದೆಯಾ ಅಂತ. ಸರಿ ಇದ್ದರೆ ನಾವು ಇದಕ್ಕೆ ಮುಚ್ಚಳ ಹಾಕಿ ಸ್ಟವ್ ಹೈಯಲ್ಲಿಟ್ಟು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ಕುದಿ ಬರೋಕ್ಕೆ ರುಚಿ ನೋಡೋಣ. ಉಪ್ಪು ಖಾರ ಸರಿಗಿರಬೇಕು. ಖಾರ ಸ್ವಲ್ಪ ಕಡಿಮೆ ಇದ್ದರೂ ತೊಂದರೆ ಇಲ್ಲ,
ಬಟ್ ಉಪ್ಪು ಮುಂದಿರಬೇಕು. ಮುಚ್ಚಳ ಹಾಕಿ ಒಂದು ವಿಷಲ್ಗೆ ಇಡೋಣ. ಮೊದಲು ಕಲಿಸ್ಬಿಟ್ಟು ಮುಚ್ಚಳ ಹಾಕಿ ಮುಚ್ಚಿ ವೇಟ್ರ್ ಹಾಕಿ ಒಂದು ವಿಷಲ್ಗಿಟ್ಟು ಇಮಿಡಿಯೇಟಾಗಿ ಆಫ್ ಮಾಡೋಣ. ವಿಷಲ್ ಬಂದ ನಂತರ ಸ್ಟವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾದ್ಮೇಲೆ ವೈಟ್ರ್ ತೆಗೆದು ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಗಾಳಿಗೆ ಬಿಟ್ಟು ಮತ್ತು ಈ ಥರ ಮೇಲಿಂದ ಕೆಳಗಡೆ 2 ಬಾರಿ ಕಲಿಸ್ಕೊಂಡು ಸರ್ವ್ ಮಾಡ್ಕೋಬೇಕು. ಅನ್ನ ಬೆಂದಿದ್ರೆ ಸೊ ನಾವು ತಿನ್ನಲಿಕ್ಕೆ ಉಪಯೋಗಿಸ್ಕೋಬೋದು. ಅನ್ನ ಬೆಂದಿಲ್ಲ ಅಂತ ಹೇಳಿದ್ರೆ ಮುಚ್ಚಳ ಹಾಕಿ ಮುಚ್ಚಿಟ್ರೆ ಒಂದು 5-10 ನಿಮಿಷಕ್ಕೆ ಮತ್ತೆ ತೆಗೆದು ನಾವು ಸರ್ವ್ಗೆ ಯೂಸ್ ಮಾಡ್ಕೋಬೋದು. ಸೊ ರೆಡಿ ಇರುತ್ತೆ ಆಗ. ಸೊ ನಾನು ಗೋಡಂಬಿನೂ ತೊಗೊಂಡಿದ್ದೀನಿ. ಗೋಡಂಬಿ ತುಪ್ಪದಲ್ಲಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಜೊತೆ ತುಂಬಾ ಚೆನ್ನಾಗಿರುವಂತಹ ಒಂದು ಕಾಂಬಿನೇಷನು ಗೀ ರೈಸು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ಒಮ್ಮೆ ತಿನ್ನಿ, ಬಹಳ ಚೆನ್ನಾಗಿರುತ್ತೆ ಕಾಂಬಿನೇಷನು. ಮತ್ತು ಇದಕ್ಕೆ ಗೊಜ್ಜು ಗ್ರೇವಿ ಏನೂ ಬೇಕಾಗಿರೋಲ್ಲ. ಸೊ ಗೋಡಂಬಿ ಜೊತೆ ತಿಂದರೆ ಒಳ್ಳೆ ರುಚಿ ಇರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಗೋಡಂಬಿಗಳನ್ನ. ಇದನ್ನೆಲ್ಲ ಅರೇಂಜ್ ಮಾಡಿ ಡೆಕೋರೇಷನ್ ಮಾಡಿ ಸರ್ವ್ ಅಂತ ಇಟ್ಟಿದ್ದೀನಿ. ಈ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.